ಯಡಿಯೂರಪ್ಪನವರ ಹೆಸರು ಹೇಳಿದ್ರೆ ಶಾಸಕ ಯತ್ನಾಳ್ ಅವರು ಸಿಡಿ ಸಿಡಿ ಅಂತಾರೆ. ಆದರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಯಡಿಯೂರಪ್ಪ ಲಿಂಗಾಯತರ ನಾಯಕರೇ ಅಲ್ಲ ಅಂತ ಹೇಳ್ಬಿಟ್ರು. ಯಾವಾಗ ಅವರು ಈ ಮಾತನ್ನು ಹೇಳಿದ್ರು ಅಂತ ಯಡಿಯೂರಪ್ಪ ಬಣದ ರೇಣುಕಾಚಾರ್ಯ ಕೂಡ ಯತ್ನಾಳ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಬಗ್ಗೆ ಮಾತನಾಡುವಂಥ ಯಾವುದೇ ರೀತಿಯಂಥ ನೈತಿಕತೆ ಯತ್ನಾಳ್ಗೆ ಇಲ್ಲ. ಹೇಳಿ ಕೇಳಿ ಅವರಿಗೆ ಬುದ್ಧಿಭ್ರಮಣೆ ಆಗಿದೆ, ಆಸ್ಪತ್ರೆಗೆ ಸೇರಿಸಬೇಕು ಅಂತ ವಾಗ್ದಾಳಿಯನ್ನೇ ನಡೆಸಿದ್ರು. ಇವರಿಬ್ಬರ ನಡುವಿನ ಮಾತಿನ ಚಕಮಕಿ ಹೇಗಿತ್ತು ನೋಡೋಣ. ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ, ಇನ್ನಂತ ಯಾರೊಬ್ಬರು ಬೊಗಳಿದಾಸ ಹೇಳಿದ ತಕ್ಷಣ ಯಡಿಯೂರಪ್ಪನ ಗೌರವ ಕಡಿಮೆ ಆಗುತ್ತಾ? ನಿಜವಾದ ವೀರಶೈವ ಲಿಂಗಾಯತರು ಹಿಂದೂಗಳಿದೀವಿ, ನಾವು ಹಿಂಗೆ ಇರೋ. ನೀನ್ಯಾವ ದೊಡ್ಡಕ್ಕೆ ಸೌಕಲ್ಯಾಣ್ಯ? ಅವ್ರು ಕಾಂಗ್ರೆಸ್ ಬ್ಲ್ಯಾಕ್ ಮೇಲೂ ಇವರು ಬಿಜೆಪಿ ಬ್ಲ್ಯಾಕ್. ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ರಾಜಕಾರಣಿ ಅಲ್ಲ. ಬಿಜೆಪಿ ಬಣ ಬಡಿದಾಟದ ಕಿಚ್ಚು ದಗದಗಿಸ್ತಾ ಇದೆ. ಕೇಸರಿ ಮನೆಯ ಸುತ್ತ ಬೆಂಕಿಯ ಜ್ವಾಲೆ ಆವರಿಸಿದೆ. ಕ್ಷಣ ಕ್ಷಣಕ್ಕೂ ಮನೆ ಸುಡ್ತಾನೆ ಇದೆ. ಅವಾಗವಾಗ ಸಿಡಿಮದ್ದುಗಳು ಸ್ಫೋಟನೂ ಆಗ್ತಿವೆ. ಇದೀಗ ಯತ್ನಾಳ್ ವಿಜಯೇಂದ್ರ ಬಣದ ಮಧ್ಯೆ ಲಿಂಗಾಯತ ವಾರ್ ಮತ್ತೊಂದು ಹಂತಕ್ಕೆ ಹೋಗಿದೆ. ರೇಣುಕಾಚಾರ್ಯ ಯತ್ನಾಳ್ ಗುದ್ದಾಂ ಗುದ್ದಿ ಹೊಸ ಯುದ್ಧಕ್ಕೆ ಕಾರಣವಾಗಿದೆ. ಬಿಎಸ್ವೈ ಲಿಂಗಾಯತನೇ ಅಲ್ಲ, ಯತ್ನಾಳ್ ಸ್ಫೋಟಕ ಬಾಂಬ್. ಯಡಿಯೂರಪ್ಪರನ್ನೇ ಟಾರ್ಗೆಟ್ ಮಾಡಿರೋ ಶಾಸಕ ಯತ್ನಾಳ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಯಡಿಯೂರಪ್ಪ ಲಿಂಗಾಯತನೇ ಅಲ್ಲ, ನಿಜವಾದ ವೀರಶೈವ ನಾವೇ ಅಂದಿದ್ದಾರೆ. ಯಾರು ಲಿಂಗಾಯತರೇ ಇಲ್ಲ ಅವ್ರ ಹಿಂದ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ. ಮಂಡ್ಯದಲ್ಲಿ ಆ ಲಿಂಗಾಯತರು ಅವ್ರ ಕುಟುಂಬನೇ ಅಲ್ಲ, ಅದು ಯಾವುದೋ ಬೆಳಗಾರ ಸೆಟ್ ಯಾವುದೋ ಒಂದು ಬೇರೆ ಐತದ. ಸುಮ್ಮನೆ ಲಿಂಗಾಯತ ಅಂತ ಹೇಳಿ ಪೋಸ್ ಕೊಡ್ತಾ ಇರ್ತಾರೆ. ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ ಹಾಗಾದ್ರೆ. ಹೋಗಿ ಅಲ್ಲಿ ಬುಕ್ಕನಕೆರೆ ಕೇಳಿ ಬರ್ರಿ. ಬುಕ್ಕನಕೆರೆಗೆ ಒಮ್ಮೆ ಒಂದು ಪ್ರವಾಸ ಮಾಡಲ್ಲ, ಹಿಂಗೆ ಕಾರ್ ತೊಗೊಂಡು ಹೋಗಿ ಹಿಂಗೇನೋ ಮಾಡ್ತಿರಲ್ಲ, ಅದು ಹಂಗೆ ಮಾಡಿ ಹೋಗಿ ಕೇಳ್ರಿ ಏನೇನು. ಯತ್ನಾಳ್ ರೇಣುಕಾ ಮಧ್ಯೆ ಲಿಂಗಾಯತ ಯುದ್ಧ. ಯಾರು ಲಿಂಗಾಯತರೇ ಇಲ್ಲ ಅವ್ರ ಹಿಂದ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ. ಮಂಡ್ಯದಲ್ಲಿ ಆ ಲಿಂಗಾಯತರು ಅವ್ರ ಕುಟುಂಬನೇ ಅಲ್ಲ, ಅದು ಯಾವುದೋ ಬೆಳಗಾರ ಸೆಟ್ ಯಾವುದೋ ಒಂದು ಬೇರೆ ಐತದ. ಸುಮ್ಮನೆ ಲಿಂಗಾಯತ ಅಂತ ಹೇಳಿ ಪೋಸ್ ಕೊಡ್ತಾ ಇರ್ತಾರೆ. ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ ಹಾಗಾದ್ರೆ. ಹೋಗಿ ಅಲ್ಲಿ ಬುಕ್ಕನಕೆರೆ ಕೇಳಿ ಬರ್ರಿ. ಬುಕ್ಕನಕೆರೆಗೆ ಒಮ್ಮೆ ಒಂದು ಪ್ರವಾಸ ಮಾಡಲ್ಲ, ಹಿಂಗೆ ಕಾರ್ ತೊಗೊಂಡು ಹೋಗಿ ಹಿಂಗೇನೋ ಮಾಡ್ತಿರಲ್ಲ, ಅದು ಹಂಗೆ ಮಾಡಿ ಹೋಗಿ ಕೇಳ್ರಿ ಏನೇನು. ನಾವು ಯಡಿಯೂರಪ್ಪನ ವೀರಶೈವ ಲಿಂಗ ಸಮಾಜಕ್ಕೆ ಸೀಮಿತ ಮಾಡಲ್ಲ. ಯಡಿಯೂರಪ್ಪ ಎಲ್ಲ ವರ್ಗದ ನಾಯಕ. ಯಡಿಯೂರಪ್ಪನ ಅಲ್ಪಸಂಖ್ಯಾತರು ಒಪ್ಕೊಳ್ತಾರೆ. ನಿನ್ನಂತ ಯಾರೊಬ್ಬರನ್ನ ಬೊಗಳಿದಾಸ ಹೇಳಿದ ತಕ್ಷಣ ಯಡಿಯೂರಪ್ಪನ ಗೌರವ ಕಡಿಮೆ ಆಗುತ್ತಾ? ಹಳ್ಳಿಗಳಲ್ಲಿ ಗಾದೆ ಹೇಳ್ತಾರೆ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ, ನಾಯಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಆ ಕಲ್ಲಿನ ತೂಕ ಕಡಿಮೆ ಆಗಲ್ಲ. ಹಂಗಾಗಿ ಬುದ್ಧಿಭ್ರಮಣೆ ಆಗಿದೆ, ಹುಚ್ಚುಚ್ಚು ಮಾತಾಡ್ತಿ. ನಾವೇ ನಿಜವಾದ ವೀರಶೈವ ಲಿಂಗಾಯತ ಅಂತ ಯತ್ನಾಳ್ಗೆ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದು ಹೀಗೆ. ನಾವು ಅಲ್ಲಿ ಹೋಗಿ ಜೈ ಹುಜೂರ್ ಅನ್ನೋರಲ್ಲ, ನಾವು ನಿಜವಾದ ವೀರಶೈವ ಲಿಂಗಾಯತರು ಹಿಂದೂಗಳಿದೀವಿ, ನಾವು ಹಿಂಗೆ ಇರೋ. ನೀನ್ಯಾವ ದೊಡ್ಡಕ್ಕೆ ಸೌಕಲ್ಯಾಣ್ಯ? ನೀನು ಸೌಕಲ್ಯಾಣ್ಯ, ನೀನು ವೀರಶೈವ ಲಿಂಗಾಯತ ಅಲ್ಲ. ನೀನು ನೋಡಿ, ವೀರಶೈವ ಲಿಂಗಾಯತ ಅಲ್ಲ. ಒಂದ್ಸರಿ ಉತ್ತರ ಕರ್ನಾಟಕ ಹುಲಿ, ಒಂದ್ಸರಿ ಹಿಂದೂ ಹುಲಿ, ಒಂದ್ಸರಿ ಪಂಚಮಶಾಲಿ ಸಮಾಜ, ಎಲ್ಲ ಮುಖವಾಡ ಅಷ್ಟೇ. ನೀನು ಬಂಡವಾಳ, ನೀನೊಬ್ಬ ದೊಡ್ಡ ಬ್ಲ್ಯಾಕ್ ಮೇಲರು. ಏನು ಟಿಪ್ಪು ಕಟ್ಟುಗಡೆ ಡ್ಯಾನ್ಸ್ ಮಾಡಲಿಲ್ವಾ? ಬಿರಿಯಾನಿ ಊಟ ಹಾಕ್ಸ್ಲಿಲ್ವಾ? ಅದೇನಂತಲ್ಲ ಊಟಕ್ಕೆ ಇಫ್ತಿಯಾರ್ ಊಟ ಮಾಡಲಿಲ್ವ ನೀನು? ನಿನ್ನಂಥ ಮೂರ್ಖ ಈ ರಾಜ್ಯದಲ್ಲಿ ಯಾರೂ ಇಲ್ಲ. ನೀನು ಹೋರಾಟ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡು. ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಕೆಲಸಗಳು ಮಾಡಿಸ್ಕೊಂತೀಯ, ಆ ಜಮೀನು ಬೈದಂಗೆ ಮಾಡಿ ಹೋಗಿ ಆಲಿಂಗನ ಮಾಡ್ಕೊಂತೀಯ. ನೀನಿಗೆಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆಯಾಗಿದೆ. ಹುಚ್ಚ ಆಸ್ಪತ್ರೆ ಸೇರಿಸ್ತಾ ಅಂತೇಳಿ ಕಿಚ್ಚೆ ಪಡ್ತೀನಿ. ರೇಣುಕಾ ಯತ್ನಾಳ್ ಮಧ್ಯೆ ಬ್ಲಾಕ್ ಮೇಲರ್ ವಾರ್. ಅವ್ರು ಕಾಂಗ್ರೆಸ್ ಬ್ಲ್ಯಾಕ್ ಮೇಲೂ ಇವರು ಬಿಜೆಪಿ ಬ್ಲ್ಯಾಕ್ ಮೇಲ್. ಇದು ಇಷ್ಟೇ ರೀ, ಮತ್ತೊಂದು. ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ರಾಜಕಾರಣಿ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನೀನು JDSಗೆ ಹೋಗಿದ್ದಿಲ್ಲ. ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡಿಲ್ಲ. ಯಡಿಯೂರಪ್ಪನವರು ಗೌರವದಿಂದ ಭಾರತೀಯ ಜನತಾ ಪಾರ್ಟಿನ ಕಟ್ಟಿ ಬೆಳೆಸಿ ಪಾದಯಾತ್ರೆ ಮುಖಾಂತರ ಹೋರಾಟದ ಮುಖಾಂತರ ಬೆಳೆಸಿದ ಒಬ್ಬ ಮಹಾನ್ ನಾಯಕ. ವೀರಶೈವ ಲಿಂಗಾಯತರಲ್ಲಿ ನಮ್ಮ ಸಮಾಜದಲ್ಲಿ ಹುಟ್ಟಿರೋದು ಒಂದು ಮುತ್ತು. ಅದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಿದ್ದಾರು. ಬ್ಯೂರೋ ರಿಪೋರ್ಟ್, TV9.